ಓಕೆ ಏಪಾ ನಕ್ಕನ್ಲೇ ಯಾವ ವೆಹಿಕಲ್ ಫಿಕ್ಸ್ ಆದ್ರೆ ಸರ್ ಓಲಾ ಓಲಾದಲ್ಲಿ ಯಾವ ವೇರಿಯಂಟ್ ಓಲಾದಲ್ಲಿ ಏನು ಬ್ರೋ ಅದು ಇದೆ ಇದು ಲೇಟೆಸ್ಟ್ 200 ಕಿಲೋಮೀಟರ್ S1 ಪ್ರೋ ಪ್ಲಸ್ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ನಿನ್ನ ಹೆಸರು ನಾಗ ಅಲಿಯಾಸ್ ನಾಗ ಲಿಖಿತ್ ಅಂತ. ಹೌದು, ಹೆಂಗೆ ಅಂದರೆ ಸ್ವಲ್ಪ ಓಲ್ಡ್ ಜನ್ರೇಷನ್ನು ದೆನ್ ಲೇಟೆಸ್ಟ್ ಜನ್ರೇಷನ್ ಬರ್ತಾಗಿರೋದೇನು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ, ನಾಗ ಫ್ರಮ್ ಓಲ್ಡ್ ಜನ್ರೇಷನ್, ಲಿಖಿತ್ ಫ್ರಮ್ ಲೇಟೆಸ್ಟ್ ಜನ್ರೇಷನ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಓಕೆ, ಏಪಾ ನಕ್ಕನ್ಲೇ ಜೈ ಶ್ರೀರಾಮ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೈಕ್ ಎತ್ಕೊಂಡು ಎಲ್ಲಿಗೆ ಹೊರಟಿದ್ದೀನಿ, ಏನು ಮಾಡ್ತೀನಿ ಅದನ್ನೆಲ್ಲ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಡೈಲಿ ವ್ಲಾಗ್ ಮಾಡ್ತಾ ಇದೆ, ಇವಾಗ ಸಡನ್ಲಿ ಮೋಟೋ ವ್ಲಾಗಿಂಗ್ ಏನಾದರೂ ಮಾಡ್ತಿದ್ಯಾ ಅಂತ ಅನ್ಕೊಬೋದು. ಮುಂದಿನ ದಿನದಲ್ಲಿ ಎಲ್ಲ ಥರ ವ್ಲಾಗು ಮಾಡೋಣ ಬನ್ನಿ. ಡೈಲಿ ಹಾಕೋ ಇರಲಿ, ಮೋಟೋ ವ್ಲಾಗು ಇರಲಿ. ನಾವೆಲ್ಲ ಸ್ಕೂಲು ಕಾಲೇಜಿಗೆ ಹೋಗಬೇಕಾದ್ರೆ ಯಾವಾಗಪ್ಪ ಟೈಮ್ ಆಗುತ್ತೆ, ಯಾವಾಗಪ್ಪ ಬೆಲ್ ಹೊಡಿಯುತ್ತೆ, ಇಲ್ಲಾಂದರೆ ಯಾವಾಗಪ್ಪ ಈ ದಿನ ಬೇಗ ಈವ್ನಿಂಗ್ ಆಗುತ್ತೆ, ಸಂಜೆ ಆಗುತ್ತೆ, ನೈಟ್ ಆಗುತ್ತೆ ಅಂತ ಕಾಯ್ತಾ ಇದ್ವಿ. ಆದರೆ ಇವಾಗ ಆ ಥರ ಇಲ್ಲ. ಮನುಷ್ಯ ದುಡಿಯೋಕ್ಕೆ ಅಂತ ಸ್ಟಾರ್ಟ್ ಮಾಡಾದ್ಮೇಲೆ ಅವನಿಗೆ ಟೈಮಿನ ಅಭಾವ ಎಷ್ಟಿರುತ್ತೆ ಅಂದರೆ, ಯಾರ್ಯಾರು ನಿಜವಾಗ್ಲೂ ಈ ವರ್ಕಿಂಗಲ್ಲಿ ಇರ್ತಾರೆ ಅವ್ರಿಗೆ ಮಾತ್ರ ಗೊತ್ತು. ಬೆಂಗಳೂರಲ್ಲಿ ಎಸ್ಪೆಷಲಿ IT ವರ್ಕ್ ಮಾಡ್ತೀರಾ, MNC ವರ್ಕ್ ಮಾಡ್ತೀರಾ, ಅವರಿಗಂತೂ ಟೈಮೇ ಸಾಕಾಗಲ್ಲ ಬಿಡಿ. ಅದರಲ್ಲೂ ಈ ಕಾರ್ಪೊರೇಟ್ ವರ್ಕಿಂಗ್ ಪೀಪಲ್ಸ್ ಹೇಗಾಗಿದೆ ಅಂದರೆ, ಏನಾದರೂ ಒಂದು ಪರ್ಸ್ನಲ್ ವರ್ಕ್ ಮಾಡ್ಕೊಬೇಕು ಅಂದರೆ ಅದಕ್ಕೆ ಅಂತ ಪರ್ಟಿಕ್ಯುಲರಾಗಿ ರಜೆ ಹಾಕೊಬೇಕು. ಆ ಥರ ಸಿಚುವೇಶನ್ ಬಂದುಬಿಟ್ಟಿದ್ದೀವಿ. ಯಾಕಂತಂದರೆ ಆಫೀಸ್ ಹೋಗೋದಕ್ಕೆ 2 ಅವರು, ಆಫೀಸಿಂದ ಮನೆಗೆ ಬರೋದಕ್ಕೆ 2 ಅವರು, ಆ್ಯಂಡ್ ಆಫೀಸಲ್ಲಿ ವರ್ಕ್ ಮಾಡೋದು 10 ಅವರು. ಸೊ 14 ಅವರ್ಸ್ ಅಲ್ಲೇ ಆಗ್ಬಿಡುತ್ತೆ. ಇನ್ನು ಉಳಿದಿರೋ 10 ಅವರ್ಸಲ್ಲಿ ನಿದ್ದೆ ಮಾಡೋದ, ಊಟ ಮಾಡೋದ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದ, ಫ್ರೆಂಡ್ಸ್ ಜೊತೆ ಮಾತಾಡೋದ, ತುಂಬಾ ಒಂಥರ ಸ್ಟ್ರೆಸ್ ಲೈಫ್ ಆಗ್ಬಿಟ್ಟಿದೆ. ಸೊ ಅದೇ ರೀತಿ ನಾನು ಒಂದು ಪರ್ಸ್ನಲ್ ವರ್ಕ್ ಮಾಡ್ಕೊಬೇಕು ಅಂತೇಳಿ ಇವತ್ತು ಓಲ್ಡ್ ಡೇ ಆಫೀಸಿಗೆ ರಜಾ ಹಾಕುವಂಥ ಸಿಚುವೇಶನ್ ಬಂದ್ಬಿಟ್ಟಿದೆ. ಸೊ ಆ ವರ್ಕ್ ಏನು, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅದನ್ನೆಲ್ಲ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ವೀಡಿಯೋನ ಕೊನೆವರೆಗೂ ನೋಡಿ. ವಯಸ್ಸಲ್ಲಿ ಚಿಕ್ಕವನು, ಅರ್ಥ ಆದರೆ ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗಿಲ್ಲ ಅಂದರೆ ನಿಮಗೆ ಬಿಟ್ಟಿದ್ದು. ಇನ್ನು ಎಷ್ಟು ದಿನ ಅಂತ ಎಂಪ್ಲಾಯ್ ಆಗಿರ್ತೀರಾ? ನೀವು ಎಂಟ್ರಪ್ರಿನರ್ ಆಗೋದು ಯಾವಾಗ? ಅರ್ಥ ಆಗಬೇಕಾಗಿರೋರಿಗೆ ಅರ್ಥ ಆಗಿರುತ್ತೆ. ಒಂದೇ ಕಡೆ ರೇಂಜ್ ರೋವರ್ ಇದೆ, ನನ್ನ ಡ್ರೀಮ್ ಕಾರ್. ಬಟ್ ಒಂದಲ್ಲ ಒಂದಿನ ರೇಂಜ್ ರೋವರ್ ತೊಗೊಳ್ತೀನಿ. ಅದಕ್ಕೆ ಎಷ್ಟು ಶ್ರಮ ಬೀಳಬೇಕೋ ಶ್ರಮ ಬಿಟ್ಟೇ ಬೀಳ್ತೀನಿ. ತೊಗೊಂಡು ಒಂದಲ್ಲ ಒಂದಿನ ಮನೆ ಮುಂದೆ ನಿಲ್ಲಿಸ್ತೀನಿ. ಬ್ಯಾಂಗ್ಳೂರಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಗ್ರೀನರಿ ಕ್ಯಾಂಪಸ್ ಯಾವುದಪ್ಪ ಅಂತಂದರೆ ಅದು ಜ್ಞಾನ ಬರುತ್ತೀನಿ. ಬ್ಯೂಟಿಫುಲ್ ಗ್ರೀನರಿ ಮಧ್ಯೆ ಇರುವಂಥ ಕ್ಯಾಂಪಸ್ ಇದು. ಬಟ್ ಇದು ಎಷ್ಟೋ ಲವರ್ಸಿಗೆ, ಎಷ್ಟೋ ಕಪಲ್ಸಿಗೆ ಒಂದು ಫೇವ್ರೆಟ್ ಹಾಟ್ಸ್ಪಾಟ್. ಬರ್ತಾವ್ ನೋಡಿ ನಾಗ, ಇವನೇ ನಾಗ, ಬಂದ ನಾಗ. ನಾವು ಇವತ್ತು ಬಂದಿರೋದು ಇಲ್ಲೇ ರಾಜಾಜಿನಗರದಲ್ಲಿರೋ ಓಲಾ ಶೋರೂಮಿಗೆ. ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನೋಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಸೊ ಓಲಾ ಬಗ್ಗೆ ಚೆಕ್ ಮಾಡೋಣ ಬನ್ನಿ. ಹರೀಶ್ ಅಂತ. ಓಕೆ, ಇದು ಓಲಾ S1 Pro. ಇದು 4 ಕಿಲೋವಾಟ್ ವೆಹಿಕಲ್, 4 ಕಿಲೋವಾಟ್ ಬ್ಯಾಟ್ರಿ ಬರುತ್ತೆ. ನಿಮಗೆ ನಾರ್ಮಲಲ್ಲಿ ರೇಂಜ್ ಬಂದ್ಬಿಟ್ಟು 130 to 140 ಬರುತ್ತೆ. ಓಕೆ, 4 ಮೋಡ್ ಬರುತ್ತೆ. ಇಕೋ, ನಾರ್ಮಲ್ಲು, ಸ್ಪೋರ್ಟ್ಸು, ಹೈಪರ್ ಅಂತ. ಇಕೋದಲ್ಲಿ ಬಂದ್ಬಿಟ್ಟು ಸ್ಪೀಡು 40 ಹೋಗುತ್ತೆ. ನೀವು ಇಕೋ ಓಡಿಸ್ಕೊಂಡ್ರೆ ಅಂದರೆ 160 ಬರುತ್ತೆ. ನಾರ್ಮಲ್ ಸ್ಪೀಡ್ ಬಂದು 70 to 80 ಹೋಗುತ್ತೆ. 130, 140 ಬರುತ್ತೆ. ಸ್ಪೋರ್ಟ್ಸ್ಗೆ ಹೋದರೆ ಟಾಪ್ ಸ್ಪೀಡ್ ಸ್ಪೋರ್ಟ್ಸಲ್ಲಿ ಬಂದ್ಬಿಟ್ಟು 90+ ಹೋಗುತ್ತೆ. ಅದು ನಿಮ್ಗೊಂದು 100 ಬರುತ್ತೆ ರೇಂಜ್ ಅಷ್ಟೇ. ಮತ್ತು ಹೈಪರ್ಗೆ ಹೋದರೆ ಅಂದರೆ 120 ಹೋಗುತ್ತೆ ಟಾಪ್ ಸ್ಪೀಡು. ಓಕೆ, ಎಷ್ಟು ಲೀಟರ್ ಕೆಪಾಸಿಟಿ ಇದು? 32 ಲೀಟರ್. ಆರಾಮಾಗಿ ಲ್ಯಾಪ್ಟಾಪಲ್ಲಿ ಇಡ್ಬೋದಲ್ಲ? ಲ್ಯಾಪ್ಟಾಪ್ ಇಡ್ಬೋದು, 2 ಹೆಲ್ಮೆಟ್ಸ್ ಇಡ್ಬೋದು. ಟೆಸ್ಟ್ ಆಗಬೇಕಂದ್ರೆ ಕೊಡ್ತೀನಿ. ಇದು ಇದೆ 5. ಇದಕ್ಕಿಂತ ಅಪ್ಗ್ರೇಡ್ ವರ್ಷನ್ ಬಂದ್ಬಿಟ್ಟು ಇದು 5.2 ಕಿಲೋವಾಟ್. ಪ್ಲಾಸ್ಟಿಕ್ಕಾ? ಫೈಬರ್. ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದರೆ ಮ್ಯಾಟ್ ಬರುತ್ತೆ, ಕವರ್ ಬರುತ್ತೆ. ಕ್ರ್ಯಾಶ್ ಕಾರ್ಡ್ಸ್ ಎಲ್ಲ ಹಾಕೊಸ್ಕೊಬೋದು. ಕ್ರ್ಯಾಶ್ ಕಾರ್ಡ್ಸ್ ಎಲ್ಲ ಹೊರಗಡೆ ಸಿಗುತ್ತೆ. ಲೇಡೀಸ್ ಫುಟ್ ರೋಸ್ಟ್ ಎಲ್ಲ ಸಿಗುತ್ತೆ. ಎಷ್ಟು ಕಿಲೋವ್ಯಾಟ್ ಅದು? 4 ಕಿಲೋವಾಟ್. 4 ಕಿಲೋವಾಟ್. ಆನ್ ರೋಡ್ ರೇಂಜ್ ಬಂದ್ಬಿಟ್ಟು ನಾರ್ಮಲಲ್ಲಿ 230 ಬರುತ್ತೆ. ಓಕೆ, ಫ್ರಂಟ್ ಟು ಬ್ಯಾಕು ABS ಬರುತ್ತೆ. ಫ್ರಂಟ್ ಬಂದು ಡ್ಯುಯಲ್ ಚಾನಲ್ ABS, ರೇರ್ ಬಂದ್ಬಿಟ್ಟು ಸಿಂಗಲ್ ಚಾನಲ್ ABS ಬರುತ್ತೆ. ಸೊ ಅದ್ರಲ್ಲಿ ಬರಲ್ಲ ABS? ಇದು ABS ಬರಲ್ಲ, CBS, ಕೋರ್ ಬ್ರೇಕಿಂಗ್. ಇದು ABS ಬರುತ್ತೆ. ABS ಬರುತ್ತೆ.
ಮತ್ತು ಮೋಟ್ರ್ ಪವರ್ ಬಂದ್ಬಿಟ್ಟು 13 ಕಿಲೋವಾಟ್ ಬರುತ್ತೆ. ಇದು 11 ಕಿಲೋವಾಟ್ ಮೋಟ್ರ್ ಪವರು ಪ್ರೋ ಬಂದ್ಬಿಟ್ಟು. ಇದಕ್ಕೆ ಫೀಚರ್ ಎಲ್ಲ ಸೇಮ್ ಬರುತ್ತೆ. ಸೇಮ್ ಬರುತ್ತೆ, ಜಸ್ಟ್ ಬ್ಯಾಟ್ರಿ ಕಿಲೋವೇಟ್ ಮಾತ್ರ ಬ್ಯಾಟ್ರಿ ಕಿಲೋವ್ಯಾಟು ಮತ್ತು ABS ಮೋಟ್ರ್ ಪವರು 3 ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಬೈಕ್ ಬಂದ್ಬಿಟ್ಟಿದೆ. ಬೈಕು ನಿಮಗೆ ಬೈಕಲ್ಲಿ ಬಂದ್ಬಿಟ್ಟು ರೋಸ್ಟರ್ ಎಕ್ಸು ಎಕ್ಸ್ಪ್ರೆಸ್ ಅಂತ ಬರುತ್ತೆ. ಎಕ್ಸು ಎಕ್ಸ್ಪ್ರೆಸ್ಗೆ ಡಿಫ್ರೆಂಟ್ ಬಂದ್ಬಿಟ್ಟು ಡಿಸ್ಕ್ ಬ್ರೇಕು ಮತ್ತು ಮೋಟ್ರ್ ಪವರು. ಎಕ್ಸಲ್ಲಿ 7 ಕಿಲೋವಾಟ್ ಮೋಟ್ರ್ ಪವರ್ ಬರುತ್ತೆ, ಎಕ್ಸ್ಪ್ರೆಸ್ಸಲ್ಲಿ 11 ಕಿಲೋವಾಟ್ ಮೋಟ್ರ್ ಪವರು. ಮತ್ತು ಎಕ್ಸಲ್ಲಿ ಡಿಸ್ಕ್ ಬರಲ್ಲ, ಡಿಸ್ಕ್ ಬರುತ್ತೆ ಎಕ್ಸ್ಪ್ರೆಸ್ಸಲ್ಲಿ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಬೈಕ್. ಇದು ರೀಸೆಂಟಾಗಿ ಲಾಂಚ್ ಆಗಿರೋದು. ರೇಂಜ್ ಬಂದ್ಬಿಟ್ಟು ನಾರ್ಮಲಲ್ಲಿ 150-160 ಬರುತ್ತೆ. 4.5 ಕಿಲೋವಾಟ್ ವೆಯ್ಟ್ ಇದೆ. ಬೈಕ್ ಸ್ವಲ್ಪ ವೆಯ್ಟ್ ಬರುತ್ತೆ, ಅದು weight ವೆಯ್ಟ್ ಇದೆ. ಮಾಡಿದ್ರೆ ಬರಲ್ಲ. ಗೇರ್ಲೆಸ್ ಅಲ್ವಾ ಎಲೆಕ್ಟ್ರಿಕ್. ಓಕೆ, ಎರಡೂ ಟೆಸ್ಟ್ ಡ್ರೈವ್ ಮಾಡಿ ನೋಡೋಣ. ಓಕೆ ಅದನ್ನು. ಓಕೆ, ಸೊ ನಾವಿವಾಗ ಓಲಾ ರೋಸ್ಟರ್ ಅಂತ ಒಂದು ಬೈಕ್ ಇದೆ, ಎಲೆಕ್ಟ್ರಿಕ್ ವೆಹಿಕಲು. ಸೊ ನಾನು ಇದು ನೋಡಿರಲಿಲ್ಲ, ಶೋರೂಮ್ ಬಂದಮೇಲೆ ನೋಡಿದ್ದು. ಸೊ ಅದು ಟೆಸ್ಟ್ ಡ್ರೈವ್ ನೋಡೋಣ. ಫಸ್ಟು ಸ್ಪೋರ್ಟ್ಸ್ ಮೋಡ್ಗೆ ಇಟ್ಟು ನೋಡೋಣ. ನಾವಿರೋ ಡ್ಯೂಯಲ್ಲು, ಬಟ್ ಪರವಾಗಿಲ್ಲ, ಪವರ್ ಇದೆ ಅಲ್ವಾ ನಾಗ? ಬಟ್ ಟಾಪ್ ಸ್ಪೀಡೆಲ್ಲ ಇಲ್ಲಿ ಬ್ಯಾಂಗ್ಳೂರಲ್ಲಿ ಚೆಕ್ ಮಾಡೋಕ್ಕಾಗಲ್ಲ. ಒಂಥರ ಬ್ಯಾಲೆನ್ಸೇ ಸಿಗ್ತಾಯಿಲ್ಲ. ಹಿಮಾಲಯ ನೋಡಿಸಿ ಸಡನ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಬಂದರೆ ಸೊ ಗಾಡಿ ಅಷ್ಟು ಕಂಟ್ರೋಲ್ ಸಿಗ್ತಾಯಿಲ್ಲ, ಮೀನ್ಸ್ ಅಡ್ಜಸ್ಟ್ ಆಗ್ತಾಯಿಲ್ಲ. ಪೂಜಾ ವಾರಿಯರ್ ಬೈಕ್. ಪೂಜಾ ಯಾವುದಿದು ವಾರಿಯರ್ ಬೇಕ್ರಿ. ಸೊ ಇಲ್ಲಿ ನಾನು ನಮ್ಮವರೊಬ್ರಿಗೆ PG ಬೇಕಾಗಿತ್ತು. ಸೊ ಅವಾಗ ಸರ್ಚ್ ಮಾಡಬೇಕಾದ್ರೆ ಬೇಕ್ರಿ ಬಂದಿದ್ವಿ ನಾವು. ಅವ್ರು ಹೇಳ್ತಾ ಇದ್ದಾರೆ ಯಾವಾಗಲೂ ತುಂಬ ಟೇಸ್ಟ್ ಆಗಿರುತ್ತೆ ಫುಡ್ಸ್ ಎಲ್ಲ ಅಂತ. ಇಲ್ಲಿ ರಾಜಾಜಿನಗರ್ ಮೇ ಬಿ ಇದೇ ರೋಡಲ್ಲಿ ಅನಿಸುತ್ತೆ ಅವ್ರಿಗೆ PG ಶಿಫ್ಟ್ ಮಾಡೋದ್ವಿ. ಅವರಿದ್ದು ಬೇರೆ PGಯಲ್ಲಿದ್ದರು. ಸೊ ಅಲ್ಲೇನೋ ಇಶ್ಯೂಸ್ ಆಗಿ PG ಚೇಂಜ್ ಮಾಡಬೇಕು ಅಂತ ಹೇಳೋದು. ಸೊ ಇಲ್ಲೇ ಬೇರೆ ಅವರೇ ಇನ್ನೊಂದು ಸರ್ಚ್ ಮಾಡಿದರು. ಸೊ ಆವಾಗ ಈ ರೋಡಲ್ಲಿ ಓಡಾಡಿದೆ. ಶೋರೂಮಿಗೆ ಬಂದಮೇಲೆ ಗೊತ್ತಾಗಿದೆ ಇದು ನನಗೆ, ಓಲಾದಲ್ಲಿ ಎಲೆಕ್ಟ್ರಿಕ್ ಬೈಕ್ ಇದೆ ಅಂತ. ಇವಾಗ ನಾವು ಟೆಸ್ಟ್ ಡ್ರೈವ್ ಮಾಡ್ತಾ ಇರೋದು ಬಂದು ಓಲಾ S1 Pro Plus ಅಂತೇಳಿ ಲೇಟೆಸ್ಟ್ ವೇರಿಯಂಟು. ಸೊ ಇದರಲ್ಲಿ 5.2 ಕಿಲೋವ್ಯಾಟ್ ಬ್ಯಾಟ್ರಿ ಬರುತ್ತಂತೆ. ಸೊ ನೋಡೋಣ. ನಾವ್ಯಾವಾಗಲೂ ಈ ಓಲಾ ಟೆಸ್ಟ್ ಡ್ರೈವ್ ಎಲ್ಲ ಮಾಡೋದು ಫುಲ್ ಟಾಪ್ ಮಾಡಲ್ಲೇ. ಸೊ ಇದರಲ್ಲಿ ಹೈಪರ್ ಅಂತ ಇದೆಯಂತೆ, 140 ಹೋಗುತ್ತಂತೆ ಸ್ಪೀಡು. ಈ ಬ್ಯಾಂಗ್ಳೂರಲ್ಲಿ ಎಲ್ಲ 140 ಎಲ್ಲ ಚಾನ್ಸೇ ಇಲ್ಲ. ಬಟ್ ಪಿಕಪ್ ಟೆಸ್ಟ್ ಮಾಡೋಣ. ಓಕೆ, ಹೋಗೋಣನಾಗ. ನೀನು ನಾನು ಹಿಡ್ಕೊ, ಹಿಂದೆ ಬಿದ್ದಾಗ್ಬಿಟ್ಯಾ? ಸಾಂಗ್ ಸಾಕಿ ಹಬ್ಬ ಸರಿಯಾಗೈತಪ್ಪ ಪಿಕಪ್ ಇದು. ಹಾಂ, 5.2 ಕಿಲೋಮೀಟರ್ ಅಂತೆ. ಆ್ಯಂಡು ಇನ್ನೊಂದೇನೋ ಹೇಳ್ದ ಅವನು, ಮೋಟರು ಎಷ್ಟು ಏನು ಹೇಳಿದ ಮೋಟರು ಸ್ಟ್ರೈಟ್ ತಗೊಂಡು ಬನ್ನಿ. ಸೊ ಮತ್ತೆ ಚೆಕ್ ಮಾಡೋಣ. ಪವರ್ ಅಂತೂ ತುಂಬ ಚೆನ್ನಾಗಿದೆ ಇದು. ಅಲ್ಲಿ ನಮ್ಮ ತಾರು, ಅದು ಓಲ್ಡ್ ತಾರು, ನಮ್ಮದೆಲ್ಲ ನ್ಯೂ ತಾರು. ಅದು ಅಪ್ಪ, ನಮ್ಮದು ಮಗ. ಸೊ ನಾರ್ಮಲಲ್ಲಿ ಚೆಕ್ ಮಾಡೋಣ. ಈಕೋಲ್ ಚೆಕ್ ಮಾಡೋಣ. ಸೊ ಈಕೋಲ್ ಏನು ಪಿಕಪ್ ಇದೆ? ಈಕೋದಲ್ಲಿ ಅಷ್ಟೇನು ನನಗೆ ಪವರ್ ಅಂತ ಅನಿಸ್ತಾ ಇಲ್ಲ. ಸೊ ನಾರ್ಮಲ್ ಚೆಕ್ ಮಾಡೋಣ. ಆ್ಯಕ್ಚುಲಿ ನಾವು ಡಬಲ್ ಹೋಗ್ತಾ ಇದ್ದೀವಿ. ಸೊ ಪರವಾಗಿಲ್ಲ, ಗಾಡಿ ನುಗ್ತೈತೆ. ಸ್ಪೋರ್ಟ್ಸಲ್ಲಿ ನೋಡೋಣ. ಸ್ಪೋರ್ಟ್ಸಲ್ಲೂ ಭಯಂಕರ ಹೋಗುತ್ತೆ.
ಸೊ ಐಪರಲ್ಲಿ ನೋಡೋಣ. ಆ್ಯಕ್ಚುಲಿ ನಾವು ಇಬ್ಬರು ಇರ್ತೀವಿ, ಇಬ್ಬರಲ್ಲಿ ಐಪರಲ್ಲಿ ಈ ಥರ ಪವರ್ ಇದೆ ಅಂದರೆ ಇನ್ನು ಸಿಂಗಲ್ಲು ತುಂಬ ಚೆನ್ನಾಗಿರುತ್ತೆ. ಸೈಡ್ ಐಪರಲ್ಲಂತೂ ಇಲ್ಲೇ ತಾನೇ ನಾವು ಬಂದಿದ್ದು. ಸೊ ಬಾಬಾ ಐಪರಲ್ಲಂತೂ ಭಯಂಕರ ಪಿಕಪ್ ಇದೆ. ಅವ್ರ ಶೋರೂಮ್ ಅವ್ರು ಹೇಳೋ ಪ್ರಕಾರ ಓಲಾ S1 Pro Plus 140 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ರಿಯಾಲಿಟಿ ನಾನಂತೂ ಚೆಕ್ ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ಇದರಲ್ಲೆಲ್ಲ 140 ರೇಂಜು ಸ್ಪೀಡ್ ಹೋಗೋದು ಸ್ವಲ್ಪ ಭಯ ಆಗುತ್ತೆ. ಯಾವ ವೆಹಿಕಲ್ ಫಿಕ್ಸ್ ಆದ್ರಿ ಸರ್? ಓಲಾ. ಓಲಾದಲ್ಲಿ ಯಾವ ವೇರಿಯಂಟ್? ಓಲಾದಲ್ಲಿ ಏನು ಬರೋದು ಇದೆ? ಇದು ಲೇಟೆಸ್ಟ್ 200 ಕಿಲೋಮೀಟರ್ S1 Pro Plus. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. S1 Pro Plus ಬಂದ್ಬಿಟ್ಟು 5.2 ಕಿಲೋಮೀಟರ್ಸ್. ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು 2,16,000 ಆಗುತ್ತೆ. ಓಕೆ. 3 ಇಯರ್ಸ್ ಅಥವಾ 50,000 ಇರುತ್ತೆ. ಇವಾಗ 5 ಇಯರ್ಸ್ ಅಥವಾ 60,000 ಬ್ಯಾಟ್ರಿ ಒಳಗೆ ಸಿಗ್ತೀವಿ ಅಷ್ಟೇ. ಕಾಸ್ಟ್ ಕಡಿಮೆನೇ ಇದೆ, ಜಾಸ್ತಿ. ಓಕೆ, ಥ್ಯಾಂಕ್ ಯು. ವಿಲ್ ಕಮ್ ಬ್ಯಾಕ್ ಅಗೇನ್. ನೋಡಿ, ನಾಗ ಹಿಮಾಲಯ ನೋಡಿಸ್ತವನೆ ನಮ್ಮದು. ನಾಗ ಹೆಂಗಿದೆ ಗಾಡಿ? ಏನು ಗುರು ಇದು ಬೆಂಗಳೂರು ಟ್ರಾಫಿಕ್ಕು. ಬ್ಲ್ಯಾಕ್ ಬ್ಯೂಟಿನ ನಾಗ ಎತ್ಕೊಂಡ್ಬರ್ತಾನೆ ನೋಡಿ. ನಾಗ ನೋಡಿ ಮಸಾಲೆ ಪುರಿ ಕೊಡಿಸ್ತಾವನೆ. ಯಾವ್ದು ಗುರು ಅಂಗಡಿ ಇಷ್ಟೊಂದು ದೊಡ್ಡದು? ನಿನ್ನ ಹೆಸರು ನಾಗ ಅಲಿಯಾಸ್ ನಾಗಲಿಖಿತ್ ಅಂತ. ಹೌದು. ನೀನು ಹೆಂಗೆ ಅಂದರೆ ಸ್ವಲ್ಪ ಓಲ್ಡ್ ಜನ್ರೇಷನ್ನು ದೆನ್ ಲೇಟೆಸ್ಟ್ ಜನ್ರೇಷನ್ ಬರ್ತಾಗಿರೋದೇನು? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನಾಗ ಫ್ರಮ್ ಓಲ್ಡ್ ಜನ್ರೇಷನ್, ಲಿಖಿತ್ ಫ್ರಮ್ ಲೇಟೆಸ್ಟ್ ಜನ್ರೇಷನ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಗುರ ಏನೇನು ಹೇಳ್ಬೇಡ. ಸೊ ನಾಗ ಲಿಖಿತ್ ಏನ್ ಮಾಡೋಣ? ಓಕೆ ಗುರು, ಬಾಯ್ ಬಾಯ್, ಟಾಟಾ, ಸಿಗೋಣ. ಓಕೆ. ಏಪಾ ನಕ್ಕನ್ಲೇ.